ನಮಸ್ಕಾರ. ಕಳೆದ ವಾರ ಹುಟ್ಟಿದಾಗ ಕೊಡುವಂಥ ವ್ಯಾಕ್ಸಿನ್ ಬಗ್ಗೆ ಮಾತಾಡಿದ್ವು. ಇವಾಗ ನೆಕ್ಸ್ಟ್ 6ನೇ ವಾರ, 10ನೇ ವಾರ, 14ನೇ ವಾರದಲ್ಲಿ ಏನೇನು ವ್ಯಾಕ್ಸಿನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದು ವ್ಯಾಕ್ಸಿನ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. IAP ಶೆಡ್ಯೂಲ್ ಮತ್ತು ಗೌರ್ಮೆಂಟ್ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಕೊಡುವಂಥದ್ದು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲು, ಪ್ರೈವೇಟಲ್ಲಿ ಕೊಡೋದು IAP ಶೆಡ್ಯೂಲ್, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶೆಡ್ಯೂಲ್. ಸ್ವಲ್ಪ ವೇರಿಯೇಷನ್ ಇರುತ್ತೆ. ಏನಂತ ನಾನು ಹೇಳ್ತೀನಿ. ಏನು ಕೊಡ್ತಾರೆ, 6 ವೀಕ್ಸ್ 45 ಡೇಸ್ ಕಂಪ್ಲೀಟ್ ಆದಮೇಲೆ ಅಥವಾ 6 ವೀಕ್ಸ್ ಅಥವಾ 1.5 ತಿಂಗಳಲ್ಲಿ ಏನು ಕೊಡ್ತಾರೆ ಅಂದರೆ ರೋಟಾವೈರಲ್ ವ್ಯಾಕ್ಸಿನ್ ಅಂತ, OPV, ಪೆಂಟಾವಲೆಂಟ್, ಪೆಂಟಾವಲೆಂಟ್ ವ್ಯಾಕ್ಸಿನ್ನು, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ. ಇದು ಇಷ್ಟು ವ್ಯಾಕ್ಸಿನ್ಸ್ 6ನೇ ವಾರಕ್ಕೆ ಕೊಡ್ತಾರೆ. 10ನೇ ವಾರಕ್ಕೆ ಬಂದ್ಬಿಟ್ಟು OPV, ರೋಟಾವೈರಲ್ ವ್ಯಾಕ್ಸಿನ್ನು ಮತ್ತು ಪೆಂಟಾವಲೆಂಟ್, ಇದು 3 ಕೊಡ್ತಾರೆ. ತಿರ್ಗಾ 14ನೇ ವಾರಕ್ಕೆ 6ನೇ ವಾರದಲ್ಲಿ ಏನೇನು ಕೊಟ್ಟಿದ್ರು ಎಲ್ಲ ವ್ಯಾಕ್ಸಿನ್ಸ್ ಕೊಡ್ತಾರೆ. ಈಗ ನೆಕ್ಸ್ಟ್ ಒಂದೊಂದು ವ್ಯಾಕ್ಸಿನ್ ಬಗ್ಗೆ ಇಂಡಿವಿಜುವಲ್ ಆಗಿ ಡೀಟೇಲ್ ಆಗಿ ನೋಡೋಣ. ಸ್ಟಾರ್ಟ್. ರೋಟಾವೈರಲ್ ವ್ಯಾಕ್ಸಿನ್, ರೋಟಾ ವೈರಸ್ ಬರುವಂತಹ ಬೇದಿ, ಡಯೇರಿಯಾ, ಅತಿಸಾರ ಬೇದಿಯನ್ನು ತಡೆಗಟ್ಟುತ್ತೆ. ಇದು ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಇನ್ ಚಿಲ್ಡ್ರನ್ಸ್ ಅಂಡ್ ಇನ್ಫೆಂಟ್ಸ್. ಅದರಿಂದ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ರೋಟಾವೈರಲ್ ವ್ಯಾಕ್ಸಿನ್ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಪೆಂಟಾವಲೆಂಟ್ ಅಂದ್ರೆ ಪೆಂಟಾ ಅಂದ್ರೆ 5 ರೋಗಗಳನ್ನು ತಡೆಗಟ್ಟುವಂತ ಒಂದು ಇಂಜೆಕ್ಷನ್. ಇದ್ರಲ್ಲಿ 5 ಯಾವ್ದಪ್ಪ ಅಂದ್ರೆ ಡಿಕ್ಟೀರಿಯಾ, ಪರ್ಟುಸಿಸ್, ಟೆಟನಸ್, ಮತ್ತೆ ಹೆಪಟೈಟಿಸ್ B ಅಂಡ್ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ B. ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ B ನಿಮೋನಿಯಾ ತಡೆಗಟ್ಟುತ್ತೆ. ಹೆಪಟೈಟಿಸ್ B ಜಾಂಡೀಸ್ ತಡೆಗಟ್ಟುತ್ತೆ. ಡಿಕ್ಟೀರಿಯಾ ಅಂದ್ರೆ ಗಂಟಲು ಮಾರಿ, ಪರ್ಟುಸಿಸ್ ಅಂದ್ರೆ ನಾಯಿ ಕೆಮ್ಮು, ಟೆಟನಸ್ ಅಂದ್ರೆ ಸ್ನಾಯುವಿನ ಸೆಳೆತ, ಇದರಿಂದ ಕನ್ವಲ್ಸನ್ಸ್, ಫಿಟ್ಸ್ ಎಲ್ಲ ಬರುತ್ತೆ. ಇದನ್ನ ತಡೆಗಟ್ಟೋದಕ್ಕೆ ಪೆಂಟಾವಲೆಂಟ್ ಇಂಜೆಕ್ಷನ್ ಕೊಡ್ತಾರೆ. ಇನ್ನೊಂದು ನ್ಯೂಮೋಕಾಕಲ್ ವ್ಯಾಕ್ಸಿನ್, ಇದು ನಿಮೋನಿಯಾ ತಡೆಗಟ್ಟಲಿಕ್ಕೆ PCV ಅಂದ್ರೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೊಡ್ತಾರೆ. 10ನೇ ವಾರಕ್ಕೆ OPV, ರೋಟಾವೈರಲ್ ವ್ಯಾಕ್ಸಿನ್, ಪೆಂಟಾವಲೆಂಟ್ ವ್ಯಾಕ್ಸಿನ್, ಇಷ್ಟು 3 ಕೊಡ್ತಾರೆ. ಸೊ ಇದು ಸಿಮಿಲರ್ ಟು 6 ವೀಕ್ಸ್ ಅಲ್ಲಿ ಕೊಟ್ಟಿದ್ದೆ, ಈಗಲೂ ಕೊಡ್ತಾರೆ. ನೆಕ್ಸ್ಟ್ 14ನೇ ವಾರ ಅಂದ್ರೆ 3.5 ಮಂತ್. 3.5 ಮಂತ್ಗೆ 6 ವೀಕ್ಸ್ ಅಲ್ಲಿ ಏನು ವ್ಯಾಕ್ಸಿನ್ಸ್ ಕೊಟ್ಟಿದ್ರು ಸೇಮ್ ವ್ಯಾಕ್ಸಿನ್ಸ್ ಈಗಲೂ ಕೊಡ್ತಾರೆ. 9ನೇ ತಿಂಗಳಿಗೆ MR ವ್ಯಾಕ್ಸಿನ್ಸ್ ಕೊಡ್ತಾರೆ. ಇನ್ನೊಂದು PCV ವ್ಯಾಕ್ಸಿನ್ ಕೊಡ್ತಾರೆ. IPV ಅಂದ್ರೆ IPV ಕೊಡ್ತಾರೆ. IPV ಅಂದ್ರೆ ಅದು ಇಂಜೆಕ್ಟಿವ್ ಪೋಲಿಯೋ ವ್ಯಾಕ್ಸಿನ್ ಅಂತ. ಇನ್ನೊಂದು JE ವ್ಯಾಕ್ಸಿನ್, ಜಾಪನೀಸ್ ಎನ್ಸೆಫಲೈಟಿಸ್ ವ್ಯಾಕ್ಸಿನ್, ಅದು ಕೆಲವು ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಗಳಲ್ಲಿ ಮಾತ್ರ ಕೊಡ್ತಾರೆ, ಬೆಂಗಳೂರಲ್ಲಿ ಕೊಡ್ತಾ ಇಲ್ಲ. ಅದು ಈ ಎಲ್ಲ ವ್ಯಾಕ್ಸಿನ್ಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದ್ದು ನೀವು ಈ ವ್ಯಾಕ್ಸಿನ್ಗಳ ಸೇವೆಗಳನ್ನು ಯಾವಾಗಲಾದ್ರೂ ಬಂದು ಪಡೆದುಕೊಳ್ಳಬಹುದು. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ವಿಷಯ ತಿಳ್ಕೋಬಹುದು ಅಥವಾ ಆಸ್ಪತ್ರೆಗೆ ಭೇಟಿ ನೀಡಬಹುದು. ಈ ವಿಡಿಯೋನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.